ಹಲವು ಯುವತಿಯರೊಂದಿಗೆ ಯುವಕನ ಖಾಸಗಿ ವಿಡಿಯೋ ವೈರಲ್. ಆರೋಪಿ ಮೊಹಮ್ಮದ್ ಸವದ್ನನ್ನ ಬಂಧಿಸಿದ ಪೊಲೀಸರು. ಸಾಮಾಜಿಕ ಜಾಲತಾಣಗಳಲ್ಲಿ ಹಲ್ಚಲ್ ಎಬ್ಬಿಸಿದ ವಿಡಿಯೋ. ಮೊಬೈಲ್ನಲ್ಲಿ ಖಾಸಗಿ ಕ್ಷಣಗಳ ವಿಡಿಯೋ ರೆಕಾರ್ಡ್ ಮಾಡಿದ್ದ ಆರೋಪಿ. ಹಲವು ಯುವತಿಯರೊಂದಿಗಿನ ಖಾಸಗಿ ಕ್ಷಣಗಳ ವಿಡಿಯೋ. ಆರೋಪಿಯ ಸ್ನೇಹಿತರೇ ವಿಡಿಯೋ ವೈರಲ್ ಮಾಡಿರುವ ಶಂಕೆ. ವಿಡಿಯೋ ವೈರಲ್ ಬಳಿಕ ಪೊಲೀಸರ ತಕ್ಷಣ ಕಾರ್ಯಾಚರಣೆ. ಆರೋಪಿಯ ಸ್ನೇಹಿತರ ವಲಯದಲ್ಲಿ ಪೊಲೀಸರ ತೀವ್ರ ವಿಚಾರಣೆ. ಪ್ರಕರಣ ಸಂಬಂಧ ಆರೋಪಿ ತನ್ನ ಸ್ನೇಹಿತನ ಮೇಲೆ ಹಲ್ಲೆ. ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಮತ್ತೆ ಯಾರು ಮಾಡಿರೋದು ವಿಡಿಯೋ ಕೇರಳ ಎಲ್ಲಿ ಕೇರಳದಲ್ಲಿ ನೀವು ಅಪ್ಪ ಅಮ್ಮ ಏನ್ ಮಾಡೋದು ಅಪ್ಪ ಏನ್ ಮಾಡೋದು ನಾಪಕ್ಲು ಸ್ಟೇಷನಲ್ಲಿ ಒಂದು FIR ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿತನಾದಂಥ ಸಾವದ್ನ ನಾವು ಅರೆಸ್ಟ್ ಮಾಡಿ ಪ್ರೆಸೆಂಟ್ ಅವನು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾನೆ. ಪ್ರಕರಣ ಏನಾಯಿತು ಅಂದರೆ ಅವನು ಇಂಟಿಮೇಟ್ ಕಂಟೆಂಟ್ ಇರುವಂತಹ ಕೆಲವು ವೀಡಿಯೋಸ್ಗಳನ್ನ ಇನ್ಸ್ಟೆಂಟ್ ಮೆಸೇಜಿಂಗ್ ಅಪ್ಲಿಕೇಶನ್ ಆದಂತಹ ವಾಟ್ಸಾಪ್ನಲ್ಲಿ ಟ್ರಾನ್ಸ್ಮಿಟ್ ಮಾಡಿರ್ತಾನೆ ಅಂತ ಒಂದು ಅಲಿಗೇಷನ್ ಬಂದಿರುತ್ತೆ. ಸೊ ಅದರ ಬೇಸಿಸ್ ಮೇಲೆ ಕೇಸ್ನ ನಾವು ನಾಪಕ್ಲು ಸ್ಟೇಷನಲ್ಲಿ ಮಾಡಿರ್ತೀವಿ. ಆ್ಯಂಡ್ ಇಮಿಡಿಯೇಟಾಗಿ ಅವನ್ನ ದಸ್ತಗಿರಿ ಮಾಡಿ ಆ ಪ್ರಕರಣದಲ್ಲಿ ಅವನಿಗೆ ನಾವು ಜುಡಿಷಿಯಲ್ ಕಸ್ಟಡಿ ಮಾಡಿರ್ತೀವಿ. ನಾವು ಯುವತಿಯರು ಬಂದು ಆ ಹುಡುಗನ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿದ್ದಂತಹ ಒಂದು ಪ್ರೀವಿಯಸ್ ಗರ್ಲ್ ಫ್ರೆಂಡ್, ಹಾಗೆ ಇವಾಗ ಪ್ರೆಸೆಂಟ್ ಇರುವಂತಹ ಗರ್ಲ್ ಫ್ರೆಂಡ್ನ ಕಂಟೆಂಟ್ ಆಗಿರುತ್ತೆ. ಸೊ ಅವ್ರದ್ದು ಕಂಟೆಂಟ್ನ ಸರ್ಕ್ಯುಲೇಟ್ ಮಾಡಿರ್ತಾನೆ. ಸೊ ಅದನ್ನು ನಾವು ಪರಿಶೀಲನೆ ಮಾಡಿ ಅದನ್ನು ನಾವು ನಮ್ಮ ಅನಾಲಿಸಿಸ್ಗೋಸ್ಕರ ಫಾರೆನ್ಸಿಕ್ಸ್ಗೂ ಸಹ ಕಳಿಸಿದ್ದೀವಿ. ಅದರದ್ದು ಸಹ ನಾವು ಒಂದು FIR ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಪ್ರೆಸೆಂಟ್ಲಿ FIR ಮಾಡಿ ಅದರದನ್ನು ಡೀಟೇಲ್ಸ್ ಕೊಡ್ತೀನಿ. ಸೊ ಅದರದ್ದು ಒಂದು FIR ಮಾಡ್ತಿದ್ದೀವಿ. ಅದಕ್ಕೂ ಸಹ ನಾವು ತನಿಖೆನ ಕೈಗೊಂಡು ಸೂಕ್ತ ಕ್ರಮನ ಯಾರಿದ್ದಾರೆ ಆರೋಪಿತರ ಮೇಲೆ ತಗೊಳ್ತಾ ಇದ್ದೀವಿ. ಅವರು ಒಂದು ರಿಲೇಷನ್ಶಿಪ್ಪಲ್ಲಿದ್ದರು ಹುಡುಗಿಯರು. ಸೊ ಇಟ್ ವಾಸ್ ಅ ಕನ್ಸೆಂಟೆಡ್ ರೆಕಾರ್ಡಿಂಗ್ ಇತ್ತು. ಆದರೆ ಅದನ್ನು ಇಲ್ಲೆಜಿಟಿಮೇಟಾಗಿ ಕಂಟೆಂಟ್ ಇದ್ದಂಥ ಇಂಟಿಮೇಟ್ ಕಂಟೆಂಟ್ ಇದ್ದಂಥ ವೀಡಿಯೋಸ್ನ ಟ್ರಾನ್ಸ್ಮಿಟ್ ಮಾಡಿದ್ರ ರಿಲೇಟೆಡ್ ನಾವು FIR ಮಾಡಿದ್ದೀವಿ. ಕೊಡಗು ಜಿಲ್ಲೆಯಾದ್ಯಂತ ಸಾಮಾಜಿಕ ಜಾಲತಾಣ ವಾಟ್ಸಪ್ಗಳಲ್ಲಿ ಅಶ್ಲೀಲ ವಿಡಿಯೋ ಹಾಗೂ ನಗ್ನ ವಿಡಿಯೋ ಒಂದು ಯುವಕ ಮತ್ತು ಹಲವು ಯುವತಿಯರೊಂದಿಗೆ ಅನೈತಿಕ ಹಾಗೂ ಅಶ್ಲೀಲ ವಿಡಿಯೋ ಏನೊಂದು ಹರಿದಾಡ್ತಾ ಇತ್ತು. ಆ ವಿಚಾರವಾಗಿ ನನಗೆ ಏನು ಈ ಆರೋಪಿ ಹುಡುಗ ಇದ್ದಾನೆ, ಈ ಅಶ್ಲೀಲ ವಿಡಿಯೋದಲ್ಲಿ ಯಾರೋ ಒಂದು ಯುವಕ ಕಾಣಿಸ್ಕೊಂಡಿದ್ದಾನೆ. ಆ ಯುವಕನ ಜಮಾತ್, ಆರೋಪಿಯ ಜಮಾತಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ನನ್ನನ್ನು ಸಂಪರ್ಕಿಸಿ ಈ ರೀತಿ ಒಂದು ಅಶ್ಲೀಲ ವಿಡಿಯೋ ಓಡಾಡ್ತಾ ಇದೆ. ಈ ವಿಡಿಯೋದಲ್ಲಿ ಗಮನಿಸಿದಾಗ ಯುವತಿಯರು ಕೂಡ ಕೊಡಗಿನವರು ಅನಿಸ್ತಾ ಇದೆ, ಹಾಗೂ ಯುವಕ ಕೂಡ ನಮ್ಮ ಜಮಾತಿನವರು. ಹಲವರು ಕೂಡ ನಮಗೆ ಕರೆ ಮಾಡಿ ಇದರ ವಿಚಾರವಾಗಿ ಯುವಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕೊಡಗು ಜಿಲ್ಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಪ್ರಸನ್ನ ಭಟ್ ಅವರ ಹತ್ರ ಮಾತನಾಡಿ ಈ ಥರ ಒಂದು ವಿಚಾರ ಇದೆ, ನೀವು ಸಹಕರಿಸಿ ಬಂದು ನಾವು ಪೊಲೀಸ್ ವರಿಷ್ಠಾಧಿಕಾರಿ ದೂರು ಕೊಡಬೇಕಾಗಿದೆ. ಇದನ್ನು ತಕ್ಷಣ ಇದು ಹರಿದಾಡದ ರೀತಿಯಲ್ಲಿ ಒಂದು ತಡೆಯಬೇಕಾದ ಅನಿವಾರ್ಯತೆ ಕೂಡ ಇದೆ. ಆದ್ದರಿಂದ ಅವರು ಕೂಡ ತಕ್ಷಣ ನನಗೆ ಇದೊಂದು ಕಳಿಸ್ಕೊಡಿ, ನಾನು ನೋಡ್ತೇನೆ ಅಂತೇಳಿ ನಾನು ಅವರಿಗೆ ತಿಳಿಸಿದೆ. ಇದು ಅಶ್ಲೀಲವಾಗಿದೆ, ಯಾರಿಗೆ ಕಳಿಸ್ಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಜಮಾತವರು ನನಗೆ ದೂರು ಕೊಡೋ ಉದ್ದೇಶದಿಂದ ನನಗೆ ಕೊಟ್ಟಿದ್ದಾರೆ ಒಂದು ವಿಶ್ವಾಸದಲ್ಲಿ. ಆದರೂ ಕೂಡ ಇದು ಎಲ್ಲ ಕಡೆ ಹರಿದಾಡ್ತಿರುವಂಥ ಮಾಹಿತಿ ಕೂಡ ನಮಗೆ ಇದೆ. ನನಗೆ ಮೊನ್ನೆ ಸಿಕ್ಕಿದ್ರದ್ದು 1 ತಿಂಗಳಿಂದ ಎಲ್ಲರ ಸಾಮಾಜಿಕ ಜಾಲ ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇದೆ ಈ ವಿಡಿಯೋ. ಹೇಳಿದಾಗ ಪ್ರಸನ್ನ ಭಟ್ರು ಕೂಡ ನನಗೆ ಕಳಿಸ್ಕೊಡಿ ಅಂತೇಳಿ ಅವ್ರಿಗೆ ಕಳಿಸ್ಕೊಟ್ಟೆ. ಪೊಲೀಸ್ ನಾನು ಇದನ್ನು ತೋರಿಸಿ ಇದು ಇಲ್ಲದಂಗೆ ಮಾತಾಡಲಿ SP ಹತ್ರ, ನಾನು ವರಿಷ್ಠಾಧಿಕಾರಿ ಅಥವಾ ಅಡಿಷ್ನಲ್ SP ಹತ್ರ ಮಾತಾಡ್ತೇನೆ, ನೀವು ಕಳಿಸ್ಕೊಡಿ ಅಂತ ಹೇಳಿದಾಗ ನಾನು ಪ್ರಸನ್ನ ಭಟ್ ಅವ್ರಿಗೆ ಕಳಿಸ್ಕೊಟ್ಟು ಅದೇ ಅವ್ರು ನೋಡಿದ ತಕ್ಷಣ ನನಗೆ ರಾತ್ರಿ ಕರೆ ಮಾಡಿದರು, ನೀವು ನಾಳೆ ಬೆಳಿಗ್ಗೆ ಬನ್ನಿ, ನಾವಿಬ್ಬರು SP ಹತ್ರ ಹೋಗಿ ನೇರವಾಗಿ ಮಾತಾಡೋ, ಇದು ಅತ್ಯಂತ ಸೂಕ್ಷ್ಮ ವಿಚಾರ ಇದೆ, ಇದರಲ್ಲಿ ದೊಡ್ಡ ಕಿಡಿಗೇಡಿ ಕೃತ್ಯ ಆಗಿದೆ. ಆದ್ದರಿಂದ ನನ್ನನ್ನು ಕರೆದ್ರು. ನಾವು ಮಾರನೇ ದಿನ ಬೆಳಿಗ್ಗೆ 10 ಗಂಟೆಗೆ ಬಂದು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಅಡಿಷ್ನಲ್ SPಯನ್ನು ಭೇಟಿಯಾಗಿ ವಿಚಾರವನ್ನೆಲ್ಲ ತಿಳಿಸಿ ಇದನ್ನೆಲ್ಲ ಕೊಟ್ಟು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿ ನಾನು ಹೋಗಿರುತ್ತೇನೆ.